ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ ವಿಡಿಯೋ ಮಾಡುವಾಗ ಕೂಡ. ಆ್ಯಂಡ್ ನೀವು ಕೂಡ ಈ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ಕೂಡ ನಿಮಗೂ ಸ್ವಲ್ಪ ಖುಷಿ ಆಗುತ್ತೆ. ಯಾರೆಲ್ಲ BS ನರ್ಸಿಂಗ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಈ ವರ್ಷ 2024 ಆನ್ವರ್ಡ್ಸ್ ಯಾರೆಲ್ಲ ಮಾಡ್ಬೇಕಂತಿದ್ದಾರೆ, ತುಂಬಾ ಗುಡ್ ನ್ಯೂಸ್ ನಿಮಗೋಸ್ಕರನೇ. ನಾನೇನು ಆ್ಯಕ್ಚುಲಿ ಏನಪ್ಪ ಅಂತಂದರೆ ರಾಜೀವ್ ಗಾಂಧಿ ಏನು ಯೂನಿವರ್ಸಿಟಿ ಐತೆ ನಮ್ಮದು RGHS, ಅದಕ್ಕೆ ಇನ್ಚಾರ್ಜ್ ಇರುವಂಥದ್ದು ಸಂಜಯ್ ಸರ್ ಒಂದು ಸ್ಟೋರಿ ಹಾಕಿದ್ರು. ಓಕೆ, ಇದೊಂದು ಆರ್ಟಿಕಲ್ಸ್ದು ಸ್ಟೋರಿ ಹಾಕಿದ್ರು. ಏನಪ್ಪ ಅಂತಂದು ಓಕೆ ನರ್ಸಿಂಗ್ ಅಂತ ಇತ್ತೆಲ್ಲ ಮೆನ್ಷನ್ ಮಾಡಿದ್ರು. ಸೊ ಹಂಗಾಗ್ಬಿಟ್ಟು ನರ್ಸಿಂಗ್ದು ಏನೋ ಇರ್ಬೋದು ಅಂತ ಓಪನ್ ಮಾಡಿದಾದ್ಮೇಲೆ ನನಗಂತೂ ಎಷ್ಟು ಖುಷಿ ಆಯ್ತು ಅಂತಂದರೆ, ಈ ವರ್ಷ ಬರುವಂಥ ಹುಡುಗರಿಗೆ ಇನ್ನೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ನರ್ಸಿಂಗ್ ಬೆಲೆ ಎಷ್ಟೆಷ್ಟೋ ಜಿಗುವಿಸನೇ ಬಂದ್ಬಿಡುತ್ತೆ ನನಗೆ. ಏನಪ್ಪ ಇದು ಇಷ್ಟೊಂದು ಡಿಮ್ಯಾಂಡ್ ಇಡ್ತಾರೆ, ಯಾಕಂತಂದರೆ ಎಷ್ಟೆಷ್ಟು ದುಡ್ಡು ತಿಂತಾರೆ, ಏನೇನೋ ಮಾಡ್ತಾರೆ, ಬಟ್ ಅದ್ರ ತಕ್ಕಂಗೆ ಫೆಸಿಲಿಟಿ ಕೊಡಲ್ಲ ಅಂತ ಅನ್ಕೊತಿದ್ದೆ. ಬಟ್ ಈ ವರ್ಷ ಸ್ವಲ್ಪ ಏನೋ ಇಂಪ್ಲಿಮೆಂಟೇಷನ್ ಮಾಡೋ ರೀತಿ ಕಾಣಿಸ್ತೈತೆ. ಇನ್ಮೇಲೆ ಇಲ್ಲಿ ನೋಡ್ತಿರ್ಬೋದು, ಕನ್ನಡಪ್ರಭ ಒಂದು ಆರ್ಟಿಕಲ್ಸ್ ಪೇಪರಲ್ಲಿ ಬಂದೈತೆ. ಏನು ಕೊಟ್ಟಾರೆ, ಓಕೆ ನೀವು ಯಾವುದೋ ಪೇಪರ್ ಓದೋಕೆ ಹೋಗ್ಬಿಡ್ರಿ, ಎಲ್ಲನೂ ಕೂಡ ಒಂದೊಂದು ಆರ್ಟಿಕಲ್ಸ್ ನೋಡಿಬಿಟ್ಟು ಥರ್ಡ್ ಪಾರ್ಟಿನೂ ಇರ್ತವೆ ಅಂತೆಲ್ಲ ಓದೋದಲ್ಲ, ರಿಯಲ್ಸ್ ಆಗಿರೋದು ಇದು ರಿಯಲ್. ಓಕೆ, ಇಲ್ಲಿ ನೋಡ್ರಿ ಇವ್ರು ಯಾರಿದ್ದಾರೆ ಸದ್ಯಕ್ಕೆ, ಇಲ್ಲಿ ನೋಡ್ತಾ ಇರ್ಬೋದು ಸಚಿವರು. ಓಕೆ, ಅವ್ರು ಏನಂತ ಹೇಳಿದ್ರೆ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ಇವ್ರು ಏನಪ್ಪ ಅಂತಂದರೆ ವೈದ್ಯಕೀಯ ಶಿಕ್ಷಣ ಸಚಿವರಿದ್ದಾರೆ. ಸೊ ಅವ್ರು ಏನಿದ್ದಾರೆ ಅಂದರೆ, ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದ ನರ್ಸಿಂಗ್ ಕಾಲೇಜುಗಳನ್ನು ಬಂದ್ ಮಾಡಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಅಂತ. ಇದು ಫುಲ್ ಓದಿದಾಗ ಗೊತ್ತಾಯ್ತು ನನಗೆ. ಇಲ್ಲಿ ಏನು ಹೇಳ್ತಿದ್ದಾರೆ, ಯಾವುದೆಲ್ಲ ಅಟ್ಲೀಸ್ಟ್ ಕೂಡ ಫೆಸಿಲಿಟಿ ಇರಲ್ಲ, ನರ್ಸಿಂಗ್ ಕಾಲೇಜ್ ಇದೆ ಲಕ್ಷಾಂತರ ಗಟ್ಟಲೆ ಫೀಸ್ ತೊಗೊತಿರ್ತಾರೆ, ಅಂಥ ಕಾಲೇಜ್ನ ತೆಗೆದಾಕ್ಬೇಕು. ಮೇನ್ ಇಂಟೆನ್ಷನ್ ಅದೊಂದು. ಆ್ಯಂಡ್ ಇದನ್ನೆಲ್ಲ ಏನಕ್ಕೆ ಮಾಡ್ತಿದ್ದಾರೆ, ನೀವು ಯಾವುದೇ ಒಂದು ಕಾಲೇಜ್ನ ಈ ವರ್ಷ ಏನಿದಾವೆ, ಎಷ್ಟು ಟೋಟಲ್ ಕಾಲೇಜ್ ಇದಾವೆ ಎಲ್ಲನೂ ಕೂಡ ಈ ಆರ್ಟಿಕಲ್ಸ್ ಕೊಟ್ಟರೆ ಇಲ್ಲಿ ನೋಡ್ತಿರ್ಬೋದು. ಬೇಕಾದರೆ ಕೆಲವೊಂದಷ್ಟು ವಾಶ್ರೂಮ್ ಅಂತ ಇರಲ್ಲ, ಲೈಬ್ರರಿ ಇರಲ್ಲ, ಟೀಚರ್ಸೇ ಇರಲ್ಲ. ಅಂಥ ಕಾಲೇಜ್ಗೆ ಲಕ್ಷಾಂತರ ಗಟ್ಟಲೆ ಫೀಸ್ ತೊಗೊಂಡು ಏನು ಮಾಡ್ತಾರೆ, ಅಂಥದ್ದನ್ನೆಲ್ಲ ತೆಗೆದಾಕ್ರಿ, ಬೀಗ ಬಡೀರಿ ಅಂತ ಹೇಳ್ತಿದ್ದಾರೆ. ಅದು ಒಂದೇ ಅಲ್ಲ, ಮುಂದೆ ನೋಡ್ತಿರ್ಬೋದು, ಇದೇ ವೇಳೆ ಯಾವುದೇ ಕಾರಣಕ್ಕೂ ವಾರ್ಷಿಕ ಶುಲ್ಕವನ್ನು ಪರಿಷ್ಕರಣೆ ಮಾಡುವುದಿಲ್ಲ ಎಂದು ಸಚಿವರು ಹೇಳಿದರು. ಇಂಥ ಏನು ಪರಿಷ್ಕರಣೆ ಕೂಡ ಏನು ಮಾಡ್ತಾರೆ ಅಂತಂದರೆ, ನೀವು ಕಾಲೇಜ್ ನಡೀತಾ ಇದೆ, ಬಟ್ ವಾರ್ಷಿಕದಲ್ಲಿ ಎಷ್ಟು ದುಡ್ಡು ತೊಗೊತಾರೆ ಏನು ಕತೆ ಅಂತ ಯಾರು ಕೂಡ ನೋಡೋದಿಲ್ಲ. ಸೊ ಹಾಗಾಗಿ ಸರ್ಕಾರಿ ಕೋಟಾದಲ್ಲಿ ಪ್ರವೇಶ ಪಡೆಯುವ ವಿದ್ಯಾರ್ಥಿ ವಾರ್ಷಿಕ ರೂಪಾಯಿ ನೋಡ್ತಿರ್ಬೋದು, ಸರ್ಕಾರಿ ಕೋಟಾದಲ್ಲಿ ಪ್ರವೇಶ ಪಡೆಯುವ ವಿದ್ಯಾರ್ಥಿ ವಾರ್ಷಿಕ ರೂಪಾಯಿ 10,000 ರೂಪಾಯಿ. ಓಕೆ, ಅಂತಂದರೆ ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಯಾರು ಕಲ್ತಿದ್ರೆ ನೋಡ್ತಾ ಇರ್ಬೋದು, 10,000 ಫೀಸ್ ಅಂತ ಹೇಳಿದ್ದೆ ನಾನು. ಅದೇ ರೀತಿ ಕೊಟ್ಟರೆ. ಆ್ಯಂಡ್ ಆಡಳಿತ ಮಂಡಳಿಯ ವಿದ್ಯಾರ್ಥಿ ರೂಪಾಯಿ 1,00,000 ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟ್ ಎಷ್ಟಿದೆ 1,00,000 ರೂಪಾಯಿ. ಹಾಗೂ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ 1.4 ಲ್ಯಾಕ್ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಇದನ್ನು 20% ಪರಿಷ್ಕರಣೆ ಮಾಡಬೇಕು. ಇವನೇನು ಹೇಳ್ತಿದ್ದಾರೆ ನೋಡ್ರಿ, ಇದನ್ನೇ ನಾವು ಜಾಸ್ತಿ ಸ್ವಲ್ಪ ಗಂಭೀರವಾಗಿ ತಗೋಬೇಕು ಎಂಬುದು ಸಂಘದ ಬೇಡಿಕೆಯಾಗಿತ್ತು. ಆದರೆ ಇದನ್ನು ಒಪ್ಪದ ಸಚಿವರು, ಸಾಧ್ಯವಾದರೆ ಈಗಿರುವ ಶುಲ್ಕವನ್ನೇ ಕಡಿಮೆ ಮಾಡಲಾಗುವುದು, ನಾವು ಯಾವಾಗಲೂ ವಿದ್ಯಾರ್ಥಿಗಳ ಪರ ಎಂದರು. ನೋಡ್ತಿರ್ಬೋದು ಅವ್ರು ಏನು ಹೇಳ್ತಿದ್ದಾರೆ, ಈಗಿರುವಂಥ ಫೀಸ್ನ ಸ್ವಲ್ಪ ಆದಷ್ಟು ಜಾಸ್ತಿ ಮಾಡೋಣ ಅಂತಂತ ಏನೋ ಹೇಳ್ತಿದ್ದಾರೆ ಅಂತ ನೋಡ್ತಿರ್ಬೋದು. ಎಷ್ಟರ ಮಟ್ಟಿಗೆ ನಮ್ಮ ಯೂನಿವರ್ಸಿಟಿ ಹೋಗ್ತಿದೆ ಅಂತಂದ್ರೆ ಇಲ್ಲೇ ಗೊತ್ತಾಯ್ತು ನನಗೆ. ಇನ್ನೂ ಸ್ವಲ್ಪ 20% ಜಾಸ್ತಿ ಮಾಡೋಣ ಫೀಸ್ ಅಂತ ಹೇಳಿದಾಗ ಸಚಿವರು ಏನು ಹೇಳಿದಾರೆ ಅಂತಂದರೆ, ಇದನ್ನೇ ಬೇಕಾದ್ರೆ ಇನ್ನೂ ಕೂಡ ಫೀಸ್ ಕಡಿಮೆ ಮಾಡ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು 40% ಸೀಟುಗಳನ್ನು ಬಿಡಿ. ಇಲ್ಲೇನು ಅರ್ಥ ಮಾಡ್ಕೋರಿ, ಇನ್ನು ಸರ್ಕಾರಿ ಕೋಟಾದ ನರ್ಸಿಂಗ್ ಸೀಟುಗಳ ಪ್ರಮಾಣವನ್ನು 40% ಬಿಟ್ಟು ಕೊಡಿ ಎಂದು ಆಡಳಿತ ಮಂಡಳಿಯವರಿಗೆ ಸಲಹೆ ಮಾಡಿದರು. ಪ್ರಸ್ತುತ ನೋಡ್ತಿರ್ಬೋದು, ನೀವು ಯಾವುದೋ ಒಂದು ಪ್ರೈವೇಟ್ ಕಾಲೇಜಲ್ಲಿ ಓದ್ತಂದ್ರೆ ಓನ್ಲಿ 10% ಅಂದರೆ 10 ಜನ ಇತ್ತಂದರೆ ಒಬ್ಬನೇ ಸ್ಟೂಡೆಂಟ್ ಮಾತ್ರ ಗೌರ್ಮೆಂಟ್ ಸೀಟ್ ತೊಗೊತಿದ್ದ ಪ್ರೈವೇಟ್ ಕಾಲೇಜಲ್ಲಿ. ಇನ್ ಕೇಸ್ 60 ಸೀಟ್ ಅಂತಂದರೆ 6 ಸೀಟ್ ಮಾತ್ರ ಗೌರ್ಮೆಂಟ್ ಥ್ರೋ ಬರ್ತದ್ದು. ಓಕೆ, 10 to 20% ಅಷ್ಟೇ ತೊಗೊತಾ ಇದ್ರು ವರ್ಷ. ಬಟ್ ಈ ಸರ್ತಿ 40% ಕಂಡ್ರು ಅಂತಂದರೆ, ಯಾವುದೋ ಒಂದು ಪ್ರೈವೇಟ್ ಕಾಲೇಜಲ್ಲಿ 100 ಸೀಟ್ ಇದು ಅಂತಂದರೆ 40 ಸ್ಟೂಡೆಂಟ್ ಗೌರ್ಮೆಂಟ್ ಸೀಟೇ ತೊಗೊಂಬರ್ತಾರೆ ಅಂತಂದ್ರೆ ಅವ್ರ ಫೀಸ್ ತುಂಬಾ ಕಡಿಮೆ ಆಗುತ್ತಾ, ನೆನ್ಪಿಡುವರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು, ಪ್ರಸ್ತುತ 611 ನರ್ಸಿಂಗ್ ಕಾಲೇಜು ವತಿಯಿಂದ ಒಟ್ಟು 35,000 ಸೀಟ್ಗಳನ್ನು ಭರ್ತಿ ಮಾಡಿಕೊಳ್ಳಲಾಗುವುದು. ನಾನು ನಿಮ್ಗೊಂದು PDF ಹಾಕಿದ್ದೆ, ಒಂದು ನೋಡಿದ್ರಲ್ಲ ಗೊತ್ತಿಲ್ಲ, ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಯಾರೆಲ್ಲ ಇದ್ದೀರಾ ಗೊತ್ತಿಲ್ಲ. ಅದರಲ್ಲಿ 450 ಕಾಲೇಜಸ್ ಏನೋ ಒಂದು PDF ಹಾಕಿದೆ. ಬಟ್ ಟೋಟಲ್ RGHSಗೆ ಅಫಿಲೇಟೆಡ್ ಎಷ್ಟಿದೆ 611 ಕಾಲೇಜಸ್ ಇದೆ ಅಂತ ನೆನ್ಪಿಡುವರೆ. ಆ್ಯಂಡ್ 20% ಸರ್ಕಾರಿ ನೋಡ್ರಿ, 20% ಸರ್ಕಾರಿ ಹಾಗೂ 80% ಆಡಳಿತ ಮಂಡಳಿಯವರು ಆಯ್ಕೆ ಮಾಡಿಕೊಳ್ಳಲಾಗುತ್ತಾರೆ. ಇದರ 611 ಕಾಲೇಜುಗಳಲ್ಲಿ ಏನಾಗುತ್ತೆ, 20% ಅವರು ಗೌರ್ಮೆಂಟ್ ಸೀಟ್ ಆಗುತ್ತೆ, ಗೌರ್ಮೆಂಟ್ ಕಾಲೇಜ್ನಾಗ ಆತಂದರೆ ಉಳಿದಿದ್ದು 80% ಪ್ರೈವೇಟಾಗಿ ಹೋಗ್ತಾವೆ. ಯಾಕಂತಂದರೆ ಸೀಟು ಗೌರ್ಮೆಂಟ್ ಕಾಲೇಜ್ ಇರೋದೇ 31, ಉಳಿದಿದ್ದೆಲ್ಲ ರಿಮೈನಿಂಗ್ ಅಂದರೆ 500ಕ್ಕಿಂತ ಹೆಚ್ಚು ಪ್ರೈವೇಟ್ ಕಾಲೇಜಸ್ ಸಿಗ್ತಾವೆ. ಹಂಗಾಗಿ ಜಾಸ್ತಿ ಜನ ಪ್ರೈವೇಟ್ಗೆ ಹೋಗ್ತಾರೆ. ಸೊ ಹಂಗಾಗ್ಬಿಟ್ಟು 40% ಕೋಟಾವನ್ನು ಸರ್ಕಾರಕ್ಕೆ ಬಿಟ್ಟು ಕೊಟ್ಟರೆ ಬಡ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತದೆ ಎಂದು ಪಾಟೀಲ್ ಮನವಿ ಮಾಡಿದರು. ಇಲ್ಲಿ ನೋಡ್ತಿರ್ಬೋದು, ಮತ್ತೆ ಮನುಷ್ಯನ ಅವರೇ ಹೇಳಿ ಹೇಳ್ತಿದ್ದಾರೆ, ಈಗ ಏನಾದರೂ ನಾವು ಪ್ರೈವೇಟ್ ಕಾಲೇಜಲ್ಲಿ ಹೋದಾಗ ಒಂದು 6 ಜನಕ್ಕೆ ಸಿಗ್ತೈತೆ, ಉಳಿದಿದ್ದು ರಿಮೈನಿಂಗ್ ಏನು ಮಾಡೋಕೆ ಸ್ಟೂಡೆಂಟ್ಸ್ ಎಲ್ಲ ಅಷ್ಟೇ ದುಡ್ಡು ಕಟ್ಟಿ ಹೋಗ್ತಿರ್ತಾರೆ. ಅಂದರೆ ಎಲ್ಲರೂ ಏನು ಭಯನೂ ಪಡ್ಕೊಂತಾರೆ, ಸೀಟ್ ಸಿಗುತ್ತಲ್ಲ ಗೌರ್ಮೆಂಟ್ ಕೋಟಾದಲ್ಲಿ, ನಮ್ಗೆ ಗೌರ್ಮೆಂಟ್ ಸೀಟ್ ಸಿಗುತ್ತಲ್ಲ ಅಂತಂದು. ನಾನೇನು ಹೇಳ್ತಿದ್ದೆ, ಈ ವರ್ಷ 20,000 ಸೀಟ್ ಮ್ಯಾಕ್ಸಿಮಮ್ BS ನರ್ಸಿಂಗ್ ಮಾಡೋಕ್ಕಂತಿದ್ದೆ. ಬಟ್ ಇವಾಗ 35,000 ಅಂತಿದ್ದಾರೆ ಸೀಟ್ಸ್. ಅಂದರೆ ದುಡ್ಡೆಲ್ಲ 35,000 ಹುಡುಗರು ಸೇರ್ಕೋಬೋದು BS ನರ್ಸಿಂಗ್ ಮಾಡೋಕ್ಕೆ. ಆ್ಯಂಡ್ 40% ನಿಮ್ಗೆ ಏನಾಯ್ತು ಅಂತಂದರೆ, ಗೌರ್ಮೆಂಟ್ ಕೋಟದ್ದೇ ಸೀಟ್ ಕೊಡ್ತಾ ಇದ್ದಾರೆ ಪ್ರೈವೇಟ್ ಕಾಲೇಜಲ್ಲಿ. ಓಕೆ, ಆ್ಯಂಡ್ ಫೀಸ್ನು ಕೂಡ ಕಡಿಮೆ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಹೇಳ್ತಿದ್ದಾರೆ ಅವರ ಕೂಡ.
ಸೊ ಇನ್ನು ನರ್ಸಿಂಗ್ ಕಾಲೇಜುಗಳಿಗೆ ಪ್ರವೇಶ ಇದನ್ನು ಸೆಪ್ಟೆಂಬರ್ ತಿಂಗಳಿಂದ ಅಕ್ಟೋಬರ್ವರೆಗೂ ನಡೀತದೆ. ವರ್ಷನೂ ಕೂಡ ಅಷ್ಟೇ ತಿಳ್ಕೊಬಂದು ನೀವು ಸೆಪ್ಟೆಂಬರಿಂದ ಅಕ್ಟೋಬರ್ ಒಳಗೆ ಅಡ್ಮಿಷನ್ ನಡೀತಾ ಇರ್ತದ್ದು. ಬಟ್ ಇದೇ ಶೈಕ್ಷಣಿಕ ವರ್ಷದಿಂದ ಜುಲೈ ತಿಂಗಳಲ್ಲಿ ಪ್ರವೇಶ ಪ್ರಕ್ರಿಯೆ ನಡೆಸಲು ಅಗತ್ಯವಿರುವ ಪೂರ್ವ ಸಿದ್ಧತೆ ಕೈಗೊಳ್ಳಬೇಕು. ಈಗ ಜೂನಲ್ಲಿದ್ದರೆ ಜುಲೈದಲ್ಲಿ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ ನಿಮ್ದು ಅಡ್ಮಿಷನ್ ಪ್ರೊಸೆಸ್ನೆಲ್ಲ ಮಾಡ್ಬೇಕಂತಂದು. ಓಕೆ, ಸಚಿವರು ಕಟ್ಟುನಿಟ್ಟಾಗಿ ಸೂಚನೆ ನೀಡಿದರು. ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಬಶೀರ್, ರಾಜೀವ್ ಗಾಂಧಿ ಆರೋಗ್ಯ ಮತ್ತು ವಿಜ್ಞಾನ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ PR ಶಿವಪ್ರಸಾದ್ ಮತ್ತಿತರ ಸಭೆಯಲ್ಲಿ ಉಪಸ್ಥಿತರಿದ್ದರು. ಇಷ್ಟೆಲ್ಲ ನಡೆಯುವಾಗ ಏನಿತ್ತು ಅಂದರೆ ಇವರೆಲ್ಲ ಇದ್ದರು, ಇದೆಲ್ಲ ಡಿಸ್ಕಸ್ ಮಾಡಿದಾರೆ. ನರ್ಸಿಂಗ್ ಬಗ್ಗೆನೂ ಸ್ವಲ್ಪ ಚೆನ್ನಾಗಿ ಸರ್ತಿ ಏನೋ ಒಂದು ಇಂಪ್ಲಿಮೆಂಟೇಷನ್ ಮಾಡೋ ರೀತಿ ಕಾಣಿಸ್ತೈತೆ. ಒನ್ಸ್ ಆಫ್ ಇವ್ರಿಗೆಲ್ಲ ಓಕೆ, ಇವರ ವೈದ್ಯಕೀಯ ಶಿಕ್ಷಣ ಸಚಿವ ಸರ್ಗೆ ಯಾರೆಲ್ಲ ನರ್ಸಿಂಗ್ ಮಾಡ್ಕೊತ ಇದ್ದಾರೆ ಇವ್ರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳೋಣ ಅಟ್ಲೀಸ್ಟ್. ಯಾಕಂತಂದರೆ ಇಷ್ಟೆಲ್ಲ ನನಗೂ ಏನಪ್ಪ ಅಷ್ಟೊಂದು ಲಕ್ಷಾಂತರಗಟ್ಟಲೆ ದುಡ್ಡು ತೊಗೊತಾರೆ. ಟೀಚರ್ಸ್ ಇರಲ್ಲ, ಪಾಠ ಮಾಡೋಕ್ಕಿರಲ್ಲ, ಒಂದು ಹಾಸ್ಪಿಟಲ್ ಸ್ಪೆಷಲಿಟಿ ಕರೆಕ್ಟ್ ಇರಲ್ಲ, ಎಷ್ಟೋ ಕಾಲೇಜಲ್ಲಿ ಸ್ಕಾಲರ್ಶಿಪ್ ಬರಲ್ಲ. ಇಂಥ ಕಾಲೇಜ್ ಇಟ್ಕೊಂಡು ದುಡ್ಡು ತೊಗೊಂಡು ಏನಕ್ಕೆ ನರ್ಸಿಂಗ್ ಮಾಡ್ತಾಯಿದ್ದಾರೆ? ನರ್ಸಿಂಗ್ ಅಂದರೆ ಒಂಥರ ಅನಿಸ್ಬಿಡುತ್ತೆ ನನಗೆ. ಬಟ್ ಇವಾಗ ಈ ರೀತಿ ಸ್ವಲ್ಪ ಡಿಸ್ಕಸ್ ಮಾಡಿ ಎಲ್ಲ ಪ್ರೈವೇಟ್ ಕಾಲೇಜು ಕೂಡ ಗೌರ್ಮೆಂಟ್ ಸೀಟ್ ಕೊಡೋಣ, ಹುಡುಗರಿಗೆ ಹೆಲ್ಪ್ ಆಗುತ್ತೆ ಅಂತಂದು ಅಷ್ಟು ಏನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಹಂಗಾಗಿಬಿಟ್ಟು ಈ ವರ್ಷದಲ್ಲಿ ನಾನೇನು ಹೇಳ್ತೀನಿ, ನಿಮ್ದು ಎಷ್ಟೇ ರ್ಯಾಂಕ್ ಇರಲಿಕೊಂಡ್ರು ಭಯ ಪಡ್ಕೊಬಿಡ್ರಿ. ಎಷ್ಟಾದರೂ ರ್ಯಾಂಕ್ ಇರಲಿ, ನಿಮಗೆ ಗೌರ್ಮೆಂಟ್ ಕ್ವಾಟಾದಲ್ಲಿ ಸೀಟ್ ಸಿಗ್ತದೆ. ಪ್ರೈವೇಟ್ ಕಾಲೇಜಲ್ಲಿ ಹೇಳಿದ್ಲ್ವಾ 35,000 ಸೀಟ್ಸ್ ಇದಾವೆ. 30,000 ಅಂತೂ ಇದ್ದೇ ಇರ್ತವೆ, ಚಿಂತೆ ಬೇಡ. 30,000 ಸೀಟ್ ಅಂದ್ರೆ ನಿಮ್ಗೆ ಏನಂದ್ರೆ ಸೀಟ್ ಸಿಗ್ತವೆ. ನೀವು 2.5 ಲಕ್ಷ 3 ಲಕ್ಷವರೆಗೂ ಕೂಡ ಇದ್ರೂ ಕೂಡ ನಿಮ್ಗೆ ಸಿಗ್ತದೆ, ಪ್ರೈವೇಟ್ ಕಾಲೇಜ್ ಸಿಗ್ತದೆ, ವರಿಬೇಡ. ಹೇಳಿದ್ಲ್ವಾ 20% ಅಷ್ಟೇ ಗೌರ್ಮೆಂಟ್ ಕಾಲೇಜಿಗೆ ಹೋಗೋದು, ಉಳಿದಿದ್ದೆಲ್ಲ ರಿಮೈನಿಂಗ್ ಪ್ರೈವೇಟ್ ಅಂತ ಹೇಳ್ತಿದ್ದಾರೆ. 20% ನೀವು ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ. ಸರಿ, ಈ ಸರ್ತಿ ಒಂದೇನೋ ಖುಷಿ ಆಗುತ್ತೆ, ಫೀಸು ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಸೀಟ್ಸು ಕೂಡ ಜಾಸ್ತಿ ಆಗಿದ್ದಾವೆ. ಎಲ್ಲರೂ ಕೂಡ ಸೀಟ್ ಸಿಗುತ್ತೆ, ಯಾರು ಕೂಡ ವರಿ ಮಾಡೋ ಅವಶ್ಯಕತೆ ಇಲ್ಲ. ಏನಾದರೂ ನರ್ಸಿಂಗ್ ಅಪ್ಡೇಟ್ ಬಂತಂದರೆ ಇದೇ ರೀತಿಯಾಗಿ ನಮ್ಮ ಚಾನಲಲ್ಲಿ ಸಿಗ್ತಾ ಇರ್ತವೆ. ಆದಷ್ಟು ನಾನು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಆ್ಯಂಡ್ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಯಾಕಂತಂದ್ರೆ ನರ್ಸಿಂಗ್ ಮಾಡೋಕ್ಕೆ ಅವರು ಕೂಡ ಹಿಂಜರಿತಿರ್ತಾರೆ, ಅಂಥವ್ರಿಗೆ ಕೂಡ ಗೊತ್ತಾಗಲಿ. ಇಷ್ಟೆಲ್ಲ ನ್ಯೂಸ್ ಇಟ್ಕೊಂಡ್ರು ಏನಕ್ಕೆಲ್ಲ ಬಿಡ್ತಾರೆ, ಮಾಡ್ಬೋದು, ಚೆನ್ನಾಗೈತೆ ಅಂತ ಹೇಳ್ತಿದ್ದಾರೆ ಅಂತಂದು ಒಬ್ರು ಹೇಳ್ರಿ. ಸರಿ, ನಿಮ್ಗೆ ಇನ್ನೂ ಕೂಡ ಕನ್ಫ್ಯೂಷನ್ ಇರ್ತಂತಂದ್ರೆ ಕನ್ನಡಪ್ರಭ ಆರ್ಟಿಕಲ್ಸ್ ಇರ್ತದೆ, ಹೋಗ್ಬಿಟ್ಟು ನೋಡ್ಕೊಬರಿ. ಎಲ್ಲನೂ ಕೂಡ ಡೀಟೇಲ್ಸಾಗಿ ಇನ್ನೊಂದು ಸರ್ತಿ ಓದ್ಕೋಬೋದು. ಸರಿ, ಒಂದೊಳ್ಳೆ ಖುಷಿ ವಿಚಾರ ಇವತ್ತು ಹಂಚ್ಕೊಂಡೆ ನಿಮ್ಮ ಜೊತೆ. ಎಷ್ಟು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬೈ.